ಅಭಿ ಕೊಳದ ಬಳಿ ನಿಂತು ಸಾಹಿತ್ಯಾಳಿಗೆ ಬೆನ್ನು ಮಾಡಿ ಎತ್ತಲು ದೃಷ್ಟಿ ನೆಟ್ಟು ಮದುವೆ ಮುರಿದ ವಿಷಯವನ್ನೆಲ್ಲ ಸಾಹಿತ್ಯಾಳ ಬಳಿ ಹೇಳಿ ದೀರ್ಘವಾದ ನಿಟ್ಟುಸಿರು ಬಿಟ್ಟು ಮೌನವಾಗಿ ನಿಂತ. ಸಾಹಿತ್ಯಾಳಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಅವಳಿಗೆ ತುಂಬ ಬೇಸರವಾಗಿದೆ ಎಂದು ಮೆಲ್ಲನೆ ಅವಳತ್ತ ತಿರುಗಿದ. ಅವಳು ಗರಬಡಿದವಳ ಹಾಗೆ ನಿಂತೇ ಇದ್ದಳು. ಅವಳ ಮುಖದ ಭಾವನೆ ಅವನಿಗೆ ಅರಿವಾಗದಿದ್ದರೂ ಅವಳ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲದಿರುವುದು ಕಂಡು ಸಾಹಿತ್ಯ ನೊಂದಿರುವಳೆಂದು ಬಲವಾಗಿ ನಂಬಿದ. ಮೆಲ್ಲನೆ ಅವಳತ್ತ ಬಂದು, ಐ ಆಮ್ ಸಾರಿ ಸತ್ಯ, ನಾನು ಈ ವಿಷಯನ ಮೊದಲೇ ಹೇಳಬೇಕಿತ್ತು. ಆದರೆ ನಿನ್ನ ಬಳಿ ಹೇಳಬೇಕೆಂದಾಗಲೆಲ್ಲ ಏನಾದರೂ ಒಂದು ನಡೆದು ಹೋಗುತ್ತೆ. ಈ ವಿಷಯ ಕೇಳಿ ನಿಮಗೆ ತುಂಬ ಬೇಜಾರಾಗಿದೆ ಅಂತ ನಂಗೆ ಗೊತ್ತು. ಆದರೆ ಇವೆಲ್ಲ ನಾನು ಬೇಕು ಅಂತ ಏನು ಮಾಡಿಲ್ಲ. ಹಾಗಂತ ನಂದು ತಪ್ಪಿಲ್ಲ ಅಂತಿಲ್ಲ. ನಾನು ಮಾಡಿದ್ದು ದೊಡ್ಡ ತಪ್ಪೆ. ಅದಕ್ಕೆ ನೀನು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸೋಕ್ಕೆ ನಾನು ರೆಡಿ. ಏನಾದರೂ ಮಾತಾಡು ಸತ್ಯ. ಹೀಗೆ ಸುಮ್ಮನೆ ನಿಂತರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಎಂದು ಹೇಳಿ ಅವಳ ಮುಖ ನೋಡಿದ. ಅವಳು ಮೌನವಾಗಿಯೇ ನಿಂತಿದ್ದಳು. ನಾನು ಈ ಕಾರಣಕ್ಕೆ ಇವತ್ತು ನಿನ್ನ ಹತ್ರ ಈ ವಿಷಯ ಹೇಳಲ್ಲ ಅಂದಿದ್ದು. ಬೆಳಗ್ಗೆಯಿಂದ ಎಷ್ಟು ಖುಷಿಯಾಗಿದ್ದೆ. ಈಗ ನೀನು ಇಷ್ಟೊಂದು ಮೌನವಾಗಿ ನಿಂತಿದ್ದು ನೋಡಿದರೆ ನನಗೆ ತುಂಬ ಬೇಜಾರಾಗ್ತಿದೆ. ನನ್ನಿಂದ ನಿನಗೆ ನೋವಾಯ್ತಲ್ಲ ಅಂತ. ಐ ಆಮ್ ಸಾರಿ ಸತ್ಯ, ಐ ಆಮ್ ರಿಯಲಿ ಸಾರಿ. ಬಹುಶಃ ನಿನಗೆ ಈಗ ನನ್ನ ಮುಖ ನೋಡೋಕ್ಕೂ ಬೇಸರ ಆಗ್ತಿದೆ ಅನಿಸುತ್ತೆ. ನಾನು ಎದುರಿಗಿದ್ರೆ ನಿನಗೆ ಇನ್ನೂ ಹರ್ಟ್ ಆಗುತ್ತೆ ಅಂತ ನಂಗೊತ್ತು. ಅಂಥದ್ರಲ್ಲಿ ನಾನು ಯಾವ ಮುಖ ಇಟ್ಕೊಂಡು ನಿನಗೆ ಸಮಾಧಾನ ಮಾಡಲಿ? ನಿನ್ನ ಜೀವನದ ಅತ್ಯಮೂಲ್ಯ ಘಟ್ಟವನ್ನೇ ನಾನು ಕಸಿದುಕೊಂಡಿದ್ದೇನೆ. ಶ್ರೀಕಾಂತ್ ಜೊತೆ ಮದುವೆಯಾಗಿ ಒಂದೊಳ್ಳೆ ಬಾಳು ಸಿಗುತ್ತಿತ್ತು ನಿನಗೆ. ನನ್ನಿಂದಾಗಿ ಎಲ್ಲವೂ ಹಾಳಾಯಿತು. ನಿನ್ನ ಜೀವನದ ದಿಕ್ಕೇ ಬದಲಾಯಿತು. ಈ ವಿಷಯದಲ್ಲಿ ಪ್ರತಿದಿನ ನಾನು ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಇವೆಲ್ಲದರ ಮಧ್ಯೆ ನಿನ್ನನ್ನು ಮೋಸದಿಂದ ಸಾಯಿಸೋಕೆ ಯಾರೋ ಮತ್ತೊಂದು ಸಂಚು ರೂಪಿಸುತ್ತಿದ್ದುದು ಕಂಡು ನೀನು ನನ್ನ ಜೊತೆಗಿದ್ರೆ ಸೇಫ್ ಆಗಿರ್ತೀಯ ಅಂತ ಯೋಚನೆ ಮಾಡಿ ನಿನ್ನ ಮದುವೆ ಆಗೋ ನಿರ್ಧಾರ ಮಾಡಿದೆ. ಆದರೆ ಮದುವೆ ಆದಮೇಲೆ ನಿನಗೆ ನನ್ನ ಮದುವೆ ಆಗಿರೋ ವಿಷಯ ತಿಳಿದದ್ದು ಅಂತಾನೂ ಗೊತ್ತು. ಅಷ್ಟು ದೊಡ್ಡ ನಿರ್ಧಾರದಲ್ಲೂ ನಿನ್ನ ಪರ್ಮಿಷನ್ ಕೇಳಲಿಲ್ಲ ನಾನು. ನಿನಗೆ ತಿಳಿದೆ ಮದುವೆ ಆಗಿದ್ದಕ್ಕೆ ತುಂಬ ಗಿಲ್ಟಿ ಫೀಲ್ ಆಗ್ತಿತ್ತು. ಆದರೆ ಎಲ್ಲೋ ಒಂದು ಕಡೆ ನೀನೂ ನನ್ನ ಪ್ರೀತಿಸ್ತಿದ್ಯಾ ಅನ್ನೋ ಹುಚ್ಚು ನಂಬಿಕೆ ಈಗ ಕಾಲ ಮಿಂಚಿ ಹೋಗಿದೆ. ಹಳೆಯ ತಪ್ಪೆಲ್ಲ ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲದಿದ್ರೂ ಇನ್ಯಾವತ್ತೂ ನಿನಗೆ ಯಾವುದೇ ರೀತಿ ನೋವು ಆಗದೆ ಇರೋ ಹಾಗೆ ನೋಡ್ಕೋತೀನಿ ಎಂದು ಹೇಳಿದಾಗಲೂ ಮೌನ ವಹಿಸಿಯೇ ಕುಳಿತಿದ್ದಳು ಆಕೆ. ಸರಿ ಸತ್ಯ, ಇನ್ನು ಹೆಚ್ಚೊತ್ತು ನಿನ್ನೆದುರು ಇದ್ದು ನಿನ್ನ ಮನಸ್ಸಿಗೆ ನೋವು ಕೊಡೋಕೆ ನನಗೆ ಮನಸ್ಸಾಗ್ತಿಲ್ಲ ಎಂದು ಅವಳನ್ನು ದಾಟಿ ಮುಂದೆ ಸಾಗಿ ಅಲ್ಲೇ ನಿಂತು, ಸತ್ಯಾಳ ದುಃಖ ಕಡಿಮೆ ಆಗುವವರೆಗೂ ಇಲ್ಲೇ ಇದ್ದು ಬರುವಾಗ ಅವಳನ್ನು ಜೊತೆಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿ ನೇರವಾಗಿ ತನ್ನ ಕಾರಿನತ್ತ ಸಾಗಿದ. ಹೂವಿನ ಗಿಡದ ಮರೆಯಲ್ಲಿ ನಿಂತು ಅರುಣಾದೇವಿಯವರಿಗೆ ಅವನಾಡಿದ ಮಾತುಗಳು ತನಗೆ ಎಂಬುದು ಅರಿವಾಗುತ್ತಿದ್ದಂತೆ ಆಶ್ಚರ್ಯವಾಯಿತು. ಇವನಿಗೆ ಹೇಗೆ ತಿಳಿಯಿತು ಇಲ್ಲಿ ನಾನಿರೋ ವಿಚಾರ ಎಂದು ಯೋಚಿಸುತ್ತಾ ಸಾಹಿತ್ಯಾಳ ಬಳಿ ಬಂದರು. ಸಾಹಿತ್ಯ, ಅಭಿ ಹೇಳಿದ ವಿಚಾರದಿಂದ ನಿನಗೆ ತುಂಬ ಬೇಸರ ಆಗಿದೆ ಅಂತ ನಿನ್ನ ಮುಖ ನೋಡಿದ್ರೇ ತಿಳಿಯುತ್ತೆ. ಆದರೆ ಅವನು ಬೇಕು ಅಂತ ಏನು ಮಾಡಿಲ್ಲ. ಯಾವತ್ತೂ ಅವನು ಬೇರೆಯವರಿಗೆ ನೋವಾಗಬೇಕು ಅಂತ ಬಯಸೋನೇ ಅಲ್ಲ. ಆದರೆ ಏನೋ ತಿಳಿದೆ ತಪ್ಪು ಮಾಡಿದ್ದಾನೆ. ಅದಕ್ಕೆ ಪಶ್ಚಾತ್ತಾಪನೂ ಪಟ್ಟಿದ್ದಾನೆ. ದಯವಿಟ್ಟು ಅವನ ಕ್ಷಮಿಸ್ಬಿಡು. ಸೊಸೆಯ ಬಳಿ ಬಂದು ಕೇಳಿಕೊಂಡರು. ಸಾಹಿತ್ಯ ಹಾಗೇ ನಿಂತಿದ್ದಳು. ಅರುಣಾದೇವಿಯವರು ಅವಳ ಬಳಿ ಬಂದು ಭುಜ ಹಿಡಿದು ಅಲುಗಾಡಿಸುತ್ತಾ ಮತ್ತೊಮ್ಮೆ ಕರೆದರು. ಕ್ಷಣಾರ್ಧದಲ್ಲಿ ವಾಸ್ತವಕ್ಕೆ ಬಂದ ಸಾಹಿತ್ಯ ಎದುರಿಗೆ ಅರುಣಾದೇವಿಯವರು ಇರುವುದನ್ನು ನೋಡಿ ಸುತ್ತಲೂ ಕಣ್ಣು ಹಾಯಿಸಿದಳು. ಅಭಿ ಎಲ್ಲೂ ಕಾಣಸಿಗಲಿಲ್ಲ. ಅಮ್ಮ, ಇವರು ಎಲ್ಲೋದ್ರು ಎನ್ನುತ್ತಾ ಆತಂಕದಿಂದ ಕೇಳಿದವಳನ್ನೇ ಒಂದು ಕ್ಷಣ ನೋಡಿದ ಅರುಣಾದೇವಿಯವರು, ಸಾಹಿತ್ಯ, ಅವನು ನಿನ್ನೆದುರಿಗೆ ಹೋಗ್ತೀನಿ ಅಂತ ಹೇಳಿ ಹೋದ್ನಲ್ಲ ಎಂದು ಅಚ್ಚರಿಯಿಂದ ಅವಳನ್ನೇ ನೋಡತೊಡಗಿದರು. ಅಯ್ಯೋ ಹೌದಾ, ಮತ್ತೆ ನನ್ನ ಮಾತೇ ಮುಗ್ದಿರಲಿಲ್ಲ, ಅಷ್ಟರಲ್ಲೇ ಹೊರಟೋದ್ರಾ ಬೇಸರದಿಂದ ಹೇಳಿದಳು. ಅಲ್ಲ ಸಾಹಿತ್ಯ, ಅವನು ನಿನ್ನ ಹತ್ರ ಅಷ್ಟು ಮಾತಾಡಿದ್ರು ನೀನು ಒಂದಕ್ಷರನೂ ಮಾತಾಡಿಲ್ಲ ಅಲ್ವಾ?
ಅದಕ್ಕೆ ಅವನು ನಿಂಗೆ ಬೇಜಾರಾಗಿದೆ ಅಂತ ಅಂದ್ಕೊಂಡ ಎಂದು ಹೇಳಿದಾಗ, ಅದಕ್ಕೆ ಹೊರಟೋಗೋದಾ? ಹುಬ್ಬು ಜೋಡಿಸಿ ಕೇಳಿದಳು ಆಕೆ. ಮತ್ತಿನ್ನೇನು ಮಾಡಬೇಕಿತ್ತು? ಪ್ರಶ್ನಿಸಿದರು ಅರುಣಾದೇವಿಯವರು. ಅವರು ತಪ್ಪು ಮಾಡಿದ್ದಾರೆ ತಾನೆ, ನನಗೆ ಬೇಜಾರಾಗುತ್ತೆ ಅಂತ ಗೊತ್ತು ತಾನೆ, ಅಂದಮೇಲೆ ಸಮಾಧಾನ ಮಾಡಬೇಕಲ್ವಾ? ಮುಖ ಚಿಕ್ಕದು ಮಾಡಿ ಹೇಳಿದಳು ಆಕೆ. ಅಂದರೆ ನಿಂಗೆ ಅಭಿ ಮೇಲೆ ಕೋಪ ಇಲ್ವಾ? ಕಣ್ಣಗಲಿಸಿ ಕೇಳಿದರು. ಅಮ್ಮ, ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಆ ನೇಹಾ ಮೇಡಮ್ ಹೇಳಿದರು. ಆದರೆ ಆಗ ನಾನು ಆ ವಿಷಯ ನಂಬಿರಲಿಲ್ಲ, ಸುಳ್ಳು ಅಂದ್ಕೊಂಡಿದ್ದೆ. ಆದರೆ ಮೊನ್ನೆ ನಮ್ಮನೆಗೆ ಅಭಿ ಸರ್ ಫ್ರೆಂಡ್ ಕರಣ್ ಬಂದಿದ್ರಲ್ಲ, ಅವರು ಎಲ್ಲ ವಿಷಯ ಹೇಳಿದರು. ಮೊದಲು ಅಭಿ ಸರ್ ಮೇಲೆ ತುಂಬ ಕೋಪ ಬಂದಿತ್ತು, ಆದರೆ ಕರಣ್ ಎಲ್ಲ ಬಿಡಿಸಿ ಹೇಳಿದರು. ಅಮ್ಮ, ಅವರು ಬೇಕು ಅಂತ ಯಾವುದನ್ನೂ ಮಾಡಿಲ್ಲ. ಈಗಲೂ ಆ ವಿಷಯದ ಬಗ್ಗೆ ಪಶ್ಚಾತ್ತಾಪ ಪಡ್ತಾರೆ ಅಂತ ತಿಳಿದು ಬೇಸರ ಆಯಿತು. ಅಭಿ ಸರ್ ನನ್ನ ಮದುವೆ ಆಗಿರೋದ್ರಿಂದ ನನಗೇನು ಕೆಟ್ಟದಾಗಿಲ್ಲ. ನಾನು ಮೊದಲಿಗಿಂತ ಅವರ ಜೊತೆ ತುಂಬ ಖುಷಿಯಾಗಿದ್ದೇನೆ. ಅಮ್ಮ, ಈ ಜೀವ ಅವರು ನೀಡಿದ್ದು. ಅವರಿಲ್ಲದಿದ್ದರೆ ಯಾವತ್ತೂ ಮಣ್ಣು ಪಾಲಾಗ್ತಿತ್ತು. ಆ ಋಣವನ್ನು ತೀರಿಸಲು ಈ ಜನ್ಮ ಸಾಧ್ಯವೇ ಇಲ್ಲ. ಅವರು ತಪ್ಪು ಮಾಡಿದ್ದಾರೆಂದು ನಾನು ಅದನ್ನೇ ಹಿಡಿದು ಕೋಪ ಮಾಡಿಕೊಂಡ್ರೆ ಅವರಿಗೆಷ್ಟು ಬೇಸರ ಆಗುತ್ತದೆ ಅಂತ ನಂಗೆ ಗೊತ್ತು. ಈ ಪ್ರಪಂಚದಲ್ಲಿ ತಪ್ಪು ಮಾಡದೆ ಇರೋರು ಇರಲು ಸಾಧ್ಯವೇನಮ್ಮ? ನಡೆದು ಹೋದ ಘಟನೆಯನ್ನು ಮರುಕಳಿಸಿ ದುಃಖ ಪಡುತ್ತಾ ಕುಳಿತರೆ ಅರ್ಥವಿಲ್ಲ. ನಾನು ಅಭಿ ಸರ್ನ ತುಂಬ ಇಷ್ಟಪಡ್ತೇನೆ. ಅವರೇ ನನ್ನ ಜೀವ. ಅವರಿಗೂ ನಾನೆಂದರೆ ಇಷ್ಟನೇ. ಆದರೆ ನನಗೆ ಅವರೆದುರು ನಿಂತು ಪ್ರೀತಿಯನ್ನು ಹೇಳುವ ಧೈರ್ಯ ಸಾಲುತ್ತಿಲ್ಲ ಎಂದು ಹೇಳಿದಾಗ, ಸಾಹಿತ್ಯ, ನಿಜವಾಗ್ಲೂ ನೀನು ಸೊಸೆಯಾಗಿ ನಮ್ಮನೆಗೆ ಬಂದಿರೋದಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ಕಣಮ್ಮ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಎಂದು ಒತ್ತರಿಸಿ ಬಂದ ಕಣ್ಣೀರನ್ನು ಒರೆಸುತ್ತಾ ಸೊಸೆಯನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಅಮ್ಮ, ಆದರೆ ಈಗ ನನಗೆ ಅಭಿ ಸರ್ ಮೇಲೆ ತುಂಬ ಕೋಪ ಇದೆ. ಮುಖ ಊದಿಸಿ ಹೇಳಿದಳು. ಯಾಕೋ? ಹುಬ್ಬು ಹಾರಿಸುತ್ತಾ ಕೇಳಿದರು ಅರುಣಾದೇವಿಯವರು. ಮತ್ತೆ ಇಲ್ಲಿಗೆ ಬಂದು ನನ್ನ ಒಬ್ಳನ್ನೇ ಬಿಟ್ಟು ಹೋದ್ರಲ್ವಾ, ಅದಕ್ಕೆ. ಮುಖ ಮತ್ತಷ್ಟು ಗಂಟಿಕ್ಕಿತು. ನೀನೇನು ಮಾತಾಡದೆ ಇರೋದು ನೋಡಿ ನಿಂಗೆ ಬೇಜಾರಾಗಿದೆ. ಅವನ ಮುಖ ನಿಂಗೆ ನೋಡೋಕೆ ಇಷ್ಟ ಇಲ್ವೇನೋ ಅಂತ ಅವನು ಹೊರಟೋಗಿದ್ದು ಎಂದಾಗ, ಅಯ್ಯೋ, ಅವ್ರ ಮಾತು ಮುಗಿದ್ಮೇಲೆ ನಾನು ಪ್ರೀತಿ ವಿಷಯ ಹೇಳೋಣ ಅಂತಲೇ ಯೋಚಿಸ್ತಿದ್ದೆ. ಅದಕ್ಕೆ ಧೈರ್ಯ ತಂದುಕೊಳ್ತಿದ್ದೆ. ಒಂದು ವೇಳೆ ನನಗೆ ಕೋಪ ಬಂದಿದೆ ಅಂತ ಅವರು ಅಂದ್ಕೊಂಡಿದ್ರೆ ಸಮಾಧಾನ ಮಾಡೋದು ತಾನೆ. ಏನೂ ಇಲ್ಲ, ಹಾಗೆ ಹೊರಟೋದ್ರು. ಏನೇ ಆಗಲಿ, ಈಗ ನನಗೆ ಕೋಪ ಬಂದಿದೆ. ಇನ್ನಷ್ಟು ಮುಖ ಗಂಟಿಕ್ಕಿದಳು. ಹೌದೌದು, ಸಮಾಧಾನ ಮಾಡದೇ ಇರೋದಕ್ಕೆ ನನ್ನ ಮಗ ಪನಿಷ್ಮೆಂಟ್ ತಗೊಳ್ಳೇಬೇಕು. ಅರುಣಾದೇವಿಯವರು ಸೊಸೆ ಪರ ವಹಿಸಿದರು. ಅಲ್ವಾ ಮತ್ತೆ ಎಂದು ಕಿರು ನಗೆ ಬೀರಿದಳು ಆಕೆ. ಬಾ, ಮನೆಗೆ ಹೋಗೋಣ. ನಮ್ಮ ಪ್ಲ್ಯಾನ್ ಅಂತೂ ಫಲ ಕೊಡಲಿಲ್ಲ ಬಿಡು, ಒಂದಿನ ಅವನ ಜೊತೆ ಇದ್ದ ಹಾಗಾಯಿತು ಎಂದು ಸಾಹಿತ್ಯಳನ್ನು ಕರೆದುಕೊಂಡು ಮನೆಗೆ ಹೊರಟರು. ಅಭಿ ಅದಾಗಲೇ ಮನೆಗೆ ಬಂದಿದ್ದಾನೆ ಎಂಬುದು ಅವನ ಕಾರು ನೋಡಿದಾಗಲೇ ತಿಳಿಯಿತು. ಸಾಹಿತ್ಯ ಅತ್ತೆಗೆ ಹೇಳಿ ನೇರವಾಗಿ ರೂಮಿಗೆ ಹೋದಳು. ಅಭಿ ಬಾಲ್ಕನಿಯಲ್ಲಿ ಕುರ್ಚಿ ಹಾಕಿ ಸುಮ್ಮನೆ ಕುಳಿತಿದ್ದ. ಸಾಹಿತ್ಯ ಅವನನ್ನು ನೋಡಿ ವಾಪಸ್ಸು ರೂಮಿಗೆ ಬಂದಳು. ತನ್ನನ್ನು ಕರೆದುಕೊಂಡು ಬಾರದಿರುವುದರ ಜೊತೆಗೆ ತನ್ನ ತಪ್ಪೆಲ್ಲ ತಿಳಿಸಿದಾಗ ತನಗೆ ಕೋಪ ಬಂದಿದೆ ಎಂದು ತಿಳಿದರೂ ಸಮಾಧಾನ ಮಾಡದಿರುವುದಕ್ಕೆ ಇನ್ನಷ್ಟು ಗಂಡನ ಮೇಲೆ ಕೋಪ ಅವಳಿಗೆ. ಅಲ್ಲ, ತಪ್ಪು ಮಾಡಿದ್ದು ಅವರು, ಕೋಪ ಮಾಡ್ಕೋಬೇಕಾಗಿದ್ದು ನಾನು. ಆದರೆ ಇಲ್ಲಿ ಇವರೇ ಕೋಪ ಮಾಡ್ಕೊಂಡಿರೋ ಹಾಗಿದೆ. ಏನೇ ಆಗಲಿ, ಅವರಿಗೆ ಕೋಪ ಬಂದಿದ್ರೆ ಆ ಕೋಪ ತಣ್ಣಗಾದ್ಮೇಲೆ ಬಂದು ನನಗೆ ಸಮಾಧಾನ ಮಾಡಲಿ. ಅಲ್ಲಿವರೆಗೂ ನಾನು ಅವ್ರ ಜೊತೆ ಎನ್ನುತ್ತಾ ಮುಖ ಗಂಟಿಕ್ಕಿದಳು. ಆದರೆ ಅಭಿಗೆಲ್ಲಿ ತಿಳಿಬೇಕು, ಅವಳು ಸಮಾಧಾನ ಮಾಡಲಿಲ್ಲ ಎಂಬುದಕ್ಕೋಸ್ಕರ ಕೋಪ ಮಾಡಿಕೊಂಡಿದ್ದಾಳೆಂದು. ಅವನ ಪ್ರಕಾರ ಸಾಹಿತ್ಯ ಸತ್ಯ ತಿಳಿದು ತುಂಬ ನೊಂದಿದ್ದಾಳೆ ಎಂದುಕೊಂಡಿದ್ದ. ಇಷ್ಟು ದಿನ ಮುಚ್ಚಿಟ್ಟ ಸತ್ಯ ಮಡದಿಯ ಬಳಿ ಬಿಚ್ಚಿಟ್ಟು ಮನಸ್ಸು ಹಗುರಾದರೂ ಹೃದಯ ಮಾತ್ರ ತನ್ನ ಮಡದಿಯ ನೋವಿನ ಬಗ್ಗೆ ಚಿಂತಿಸುತ್ತಿತ್ತು. ಮೊದಲಿನಿಂದಲೂ ಬರೀ ನೋವನ್ನೇ ಅನುಭವಿಸುತ್ತಿದ್ದವಳಿಗೆ ಈಗ ಮತ್ತೆ ನನ್ನಿಂದ ನೋವು. ಅವಳಿಗೆ ನಾನು ಸರಿಯಾದವನಲ್ಲ ಎಂದು ಇವತ್ತು ಅನಿಸುತ್ತಿದೆ. ಈಗ ಅವಳು ನನ್ನನ್ನು ಎಷ್ಟು ದ್ವೇಷಿಸಬಹುದು? ನಾನು ವಿಷಯವೆಲ್ಲ ಹೇಳಿದಾಗ ಅವಳು ಒಂದು ಶಬ್ದ ಮಾತನಾಡಲಿಲ್ಲ.
ಅವಳ ಆ ಮೌನವೇ ನನಗೆ ಹಿಂಸೆ ನೀಡುತ್ತಿದೆ. ಅವಳು ಕೋಪದಲ್ಲಿ ಏನಾದರೂ ಅಂದಿದ್ದರೆ ನನಗೆ ಇಷ್ಟೊಂದು ಹಿಂಸೆ ಆಗುತ್ತಿರಲಿಲ್ಲ. ಆದರೆ ಅವಳ ಮೌನ ಹೇಗೆ ತಡೆದುಕೊಳ್ಳಲಿ? ಮತ್ತಷ್ಟು ಯೋಚನೆಗೊಳಗಾದ. ರೂಮಿನಲ್ಲಿ ಸಾಹಿತ್ಯ ಬಂದಿರುವುದು ಖಚಿತವಾಯಿತು ಅವನಿಗೆ. ಸ್ವಲ್ಪ ಸಮಯದ ಬಳಿಕ ಮೆಲ್ಲನೆ ಒಳಬಂದ. ಅವಳು ಮುಸುಕೆಳೆದು ಮಲಗಿದ್ದಳು. ಊಟ ಮಾಡಿರಲಾರಳು ಎಂದೆನಿಸಿತು ಅವನಿಗೆ. ಆದರೂ ಏನೂ ಕೇಳದೆ ಮೌನವಾಗಿ ಮತ್ತೆ ಬಾಲ್ಕನಿಗೆ ಹೋಗಿ ಕುಳಿತ. ಅದೆಷ್ಟೊತ್ತು ಯೋಚಿಸುತ್ತಾ ಕುಳಿತಿದ್ದನು. ಅದ್ಯಾವಾಗ ನಿದ್ದೆ ಹತ್ತಿತೋ. ಎಚ್ಚರವಾದಾಗ ಬೆಳಗ್ಗೆ 4 ಗಂಟೆಯಾಗಿತ್ತು. ಎದ್ದು ದೇಹ ದಂಡಿಸುವ ಕಾಯಕವನ್ನು ಶುರುವಿಟ್ಟಿದ್ದ. ನೆನ್ನೆಯಿಂದ ಒಂದು ಮಾತು ಆಡದ ಗಂಡನ ಮೇಲೆ ವಿಪರೀತ ಕೋಪ ಬಂದಿತ್ತು ಸಾಹಿತ್ಯಾಳಿಗೆ. ಕಡೆ ಪಕ್ಷ ಮನೆಗೆ ಬಂದ ಮೇಲಾದರೂ ಸಮಾಧಾನ ಮಾಡುವನೆಂದು ನಂಬಿದ್ದಳು. ಅದು ಹುಸಿಯಾಯಿತು. ಅವನ ಪಾಡಿಗೆ ಅವನಿದ್ದುದು ನೋಡಿ ಸಹಿಸಲಾಗಲಿಲ್ಲ ಅವಳಿಗೆ. ಆದರೂ ಅವನೆದುರು ತುಟಿಪಿಟಿಕ್ ಅನ್ನಲಿಲ್ಲ. ಅಭಿ ತನ್ನ ಪಾಡಿಗೆ ಆಫೀಸಿಗೆ ರೆಡಿಯಾಗಿ ಹೊರಟು ಬಿಡುತ್ತಿದ್ದ. ಸಾಹಿತ್ಯ ಕೂಡ ಏನೂ ಮಾತನಾಡದೆ ಇರುತ್ತಿದ್ದುದರಿಂದ ವಾರಗಟ್ಟಲೆಯಾದರೂ ಇಬ್ಬರ ನಡುವೆ ಮೌನವೇ ಆವರಿಸಿತ್ತು. ನೇಹ ಸಾಹಿತ್ಯಳ ಆರೈಕೆಯಿಂದ ಚೇತರಿಸಿಕೊಳ್ಳುತ್ತಿದ್ದಳು. ಸುಮಾರು ದಿನಗಳಿಂದ ಅವಳ ಮೆದುಳು ಕೆಲಸ ಮಾಡುತ್ತಲೇ ಇರಲಿಲ್ಲ. ಬರೀ ಮೌನಿಯಾಗಿ ತನ್ನ ಪಾಡಿಗೆ ತಾನಿರುತ್ತಿದ್ದಳು. ಪ್ರತಿದಿನ ತನ್ನ ತಂದೆಯಿಂದ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳುತ್ತಿದ್ದ ಅವಳಿಗೆ ಸ್ವಲ್ಪ ದಿನದಿಂದ ತಂದೆಯಿಂದ ಕಾಲ್ ಮೆಸೇಜ್ ಯಾವುದೂ ಬರದೇ ಇರುವುದು ಗೊಂದಲಕ್ಕೀಡು ಮಾಡಿತ್ತು. ತಾನಾಗೆ ತಂದೆಗೆ ಕಾಲ್ ಮಾಡಿದಾಗಲೂ ಸ್ವಿಚ್ ಆಫ್ ಬರುತ್ತಿದ್ದುದು ಕಂಡು ತನ್ನ ಎಲ್ಲ ಯೋಜನೆಗಳಿಗೆ ಕಡಿವಾಣ ಹಾಕಿ ಅಪ್ಪನ ಬಗ್ಗೆ ಯೋಚಿಸುತ್ತಿದ್ದಳು ಆಕೆ. ಈ ಮಧ್ಯೆ ಯಾವುದೇ ವಿಷಯದಲ್ಲೂ ಅಪ್ಪನ ಸಲಹೆ ಇಲ್ಲದೆ ಒಂದು ಹೆಜ್ಜೆಯೂ ಮುಂದಿಡಲಾರಳು. ಅಂತಹುದರಲ್ಲಿ ಅಪ್ಪನ ಮೌನದ ಅರ್ಥ ತಿಳಿಯದೆ ಚಡಪಡಿಸುತ್ತಿದ್ದಳು. ಹೇಗಾದರೂ ತಿಳಿದುಕೊಳ್ಳೋಣ ಎಂದರೆ ಅಭಿಯ ಮನೆಯಿಂದ ಹೊರಹೋಗಲಾಗದು. ಅಪ್ಪನನ್ನು ಹುಡುಕುತ್ತಿರುವ ವಿಷಯ ತಿಳಿದರೆ ಅಭಿಗೆ ಖಂಡಿತ ತನ್ನ ಮೇಲೆ ನಂಬಿಕೆಯೇ ಹೊರಟು ಹೋಗಿ ಅನುಮಾನ ಹುಟ್ಟುವುದರಲ್ಲಿ 2 ಮಾತಿಲ್ಲ ಎಂದು ಮತ್ತಷ್ಟು ಕುಗ್ಗಿ ಹೋಗಿದ್ದಳು. ಮೊದಲ ಬಾರಿಗೆ ಅಭಿಯ ಮನೆಗೆ ಬರುವ ನಿರ್ಧಾರದಲ್ಲಿ ಎಡವಿದೆನಾ ಎಂದು ಅನಿಸತೊಡಗಿತ್ತು ಅವಳಿಗೆ. ಆ್ಯಶ್ ನಡವಳಿಕೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಕಂಡುಬಂದಿದ್ದವು. ಸಹನಾಳ ಮುಖ ನೋಡಿದರೆ ಉರಿದು ಬೀಳುತ್ತಿದ್ದವನು ಈಗ ಅವಳು ತುಂಬ ಹತ್ತಿರವಾಗಿದ್ದಳು. ಬಿಸಿನೆಸ್ನಲ್ಲಿ ಕಾಣುತ್ತಿರುವ ಏಳಿಗೆಯ ಬಗ್ಗೆ ಅವಳ ಜೊತೆ ಚರ್ಚಿಸುತ್ತಿದ್ದ. ಜೊತೆಗೆ ತನ್ನ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದ. ಸಹನಾ ಪೂರ್ತಿ ಬದಲಾಗಿದ್ದಳು. ತನ್ನ ಗಂಡನಿಗಾಗಿ ಸರ್ವಸ್ವವನ್ನೇ ಧಾರೆ ಎರೆಯಲು ಸಿದ್ಧವಾಗಿದ್ದಳು. ಅವಳ ನಡವಳಿಕೆಯಲ್ಲಾದ ಬದಲಾವಣೆಯನ್ನು ಕಂಡು ಆ್ಯಶ್ಗೆ ಅವಳ ಮೇಲಿನ ವಿಶ್ವಾಸ ಹೆಚ್ಚಾಗಿತ್ತು. ಅವಳ ಮನದಾಳದಲ್ಲಿ ಮುದುಡಿ ಹೋಗಿದ್ದ ಪ್ರೀತಿಗೆ ಮತ್ತೆ ರೆಕ್ಕೆಗಳು ಚಿಗುರತೊಡಗಿದವು. ಅವರಿಬ್ಬರ ನಡುವಿನ ಅಂತರ ಕಡಿಮೆಯಾಗುತ್ತಾ ಬಂದಿತ್ತು. ಎಂದಿನಂತೆ ಅಭಿ ಆಫೀಸಿಗೆ ರೆಡಿಯಾಗುತ್ತಿದ್ದ. ಸಾಹಿತ್ಯ ನೇಹಾಳಿಗೆ ತಿಂಡಿ ಕೊಟ್ಟು ರೂಮಿಗೆ ಬಂದಳು. ಅಭಿ ಅವಳನ್ನು ನೋಡಿದರೂ ತನ್ನ ಪಾಡಿಗೆ ರೆಡಿಯಾಗಿ ಬ್ಯಾಗ್ ಹಿಡಿದು ಹೊರಡಲು ಅನುವಾದಾಗ ಸಾಹಿತ್ಯ ತಡೆದಳು. ಈ ನಡುವೆ ಬೆಳಗ್ಗೆ ಏನು ತಿಂದೆ ಹೋಗ್ತಿದ್ದೀರಲ್ಲ, ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೀರಾ? ಕೋಪ ಮಿಶ್ರಿತ ಧ್ವನಿಯಲ್ಲಿ ಕೇಳಿದಳು ಆಕೆ. ಅವಳಿಗೆ ತಾನು ಸೋಲಬಾರದು ಎಂಬ ಹಮ್ಮು. ಆದರೂ ಅವನ ಮೌನ ಸಹಿಸಲಾಗದೆ ತಾನೇನಾದರೂ ಹೇಳಿದಾಗಲಾದರೂ ತನ್ನ ಜೊತೆ ಮಾತನಾಡಿ ಸಮಾಧಾನ ಮಾಡಲು ಬರುವನೆಂಬ ಚಿಕ್ಕ ಆಸೆ ಅವಳದು. ಹಾಗೇನಿಲ್ಲ, ಹೊರಗೆ ತಿನ್ನೋ ಅಭ್ಯಾಸ ಬೆಳೆಸಿಕೊಂಡಿದ್ದೇನೆ. ಅವಳನ್ನು ನೋಡದೆಯೇ ಚುಟುಕಾಗಿ ಉತ್ತರಿಸಿದ ಆತ. ಸಾಹಿತ್ಯಾಳಿಗೆ ಕೋಪ ಬಂದರೂ ತೋರಿಸಿಕೊಳ್ಳದೆ, ಮನೆಯಲ್ಲೇ ಅಷ್ಟು ರುಚಿಯಾದ ಅಡುಗೆ ಮಾಡ್ತಿದ್ರೂ ಹೊರಗೆ ತಿಂದು ಹೊಟ್ಟೆ ಕೆಡಿಸಿಕೊಳ್ಳೋ ಅಗತ್ಯ ಏನಿದೆ? ಅವನದೇ ದಾಟಿಯಲ್ಲಿ ಕೇಳಿದಳು. ಕೋಪ ಇನ್ನೂ ಇಳಿದಿಲ್ಲ. ಊಹಿಸಿದ ಅಭಿ. ಹೊಟ್ಟೆ ಕೆಡಿಸಿಕೊಳ್ಳುವಂಥ ಆಹಾರ ಸೇವಿಸಿ ಅಭ್ಯಾಸ ಇಲ್ಲ ನನಗೆ. ಮನೆಗಿಂತ ರುಚಿಯಾಗಿರುವ ನನಗೆ ಬೇಕಾದ ತಿಂಡಿ ಹೊಟ್ಟೆ ತುಂಬ ತಿನ್ಬೋದು. ಅವನೂ ಪಟ್ಟು ಬಿಡಲಿಲ್ಲ. ತಪ್ಪು ಮಾಡಿದ್ದು ಇವರಾದರೂ ಈ ದಿಮಾಕಿಗೇನು ಕಡಿಮೆ ಇಲ್ಲ. ಇವರಿಗೆ ಎಷ್ಟು ಕೋಪ ಇರಬೇಕಾದ್ರೆ ನನಗೆಷ್ಟು ಇರಬೇಡ. ಇನ್ನಷ್ಟು ಕೋಪ ಅವಳಿಗೆ. ಅಲ್ಲಿ ಅಡುಗೆ ಮಾಡಬೇಕಾದ್ರೆ ಅದಕ್ಕೆ ಅಡುಗೆ ಸೋಡಾ ಸುರಿದು ಬೇಡದ ಪದಾರ್ಥ ಎಲ್ಲ ಹಾಕಿ ಕೊಡ್ತಾರಲ್ಲ, ಅದೇ ನಿಮಗೆ ರುಚಿಯಾಗಿರೋದು. ಒಂದಿನ ಹೊಟ್ಟೆ ಕೆಡುತ್ತಲ್ಲ, ಆಗ ಗೊತ್ತಾಗುತ್ತೆ
ಸಿಡಿಮಿಡಿಗೊಂಡಳು. ಅಭಿ ಸರ್ರನೆ ಅವಳೆಡೆ ನೋಡಿದ. ಅವಳು ಅವನ ಮಾತಿಗೂ ಕಾಯದೆ ಕೆಳಗೋಡಿದ್ದಳು. ಅವಳ ಮಾತು ನೆನೆಯುತ್ತಾ ಅಭಿ ಕಿರುನಗೆ ಬೀರಿ ರೂಮಿನಿಂದ ಹೊರಬಂದಾಗ ನೇಹಾ ಎದುರಾದಳು. ಅರೆ ನೇಹಾ, ತಿಂಡಿ ತಿಂದ್ರ? ಈಗ ಹೇಗಿದೆ ಕಾಲ್ನೋವು? ಅವನೇ ವಿಚಾರಿಸಿದ. ಪರವಾಗಿಲ್ಲ, ಆರಾಮಾಗಿದ್ದೀನಿ, ಉತ್ತರಿಸಿದಳು ಆಕೆ. ಮತ್ತೆ ಏನಾದರೂ ಹೇಳಬೇಕಿತ್ತಾ? ಪ್ರಶ್ನಿಸಿದ ಆತ. ಅದು ನನಗೆ ಮನೆಯಲ್ಲಿ ಕೂತು ಕೂತು ತುಂಬ ಬೇಜಾರಾಗ್ತಿದೆ. ನನಗೆ ಹೊರಗಡೆ ಎಲ್ಲಾದರೂ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗ್ತೀರಾ? ಕೇಳಿಕೊಂಡಳು ಆಕೆ. ಓ ಹೌದಾ, ಸಾರಿ, ನನಗೆ ಇದ್ರ ಬಗ್ಗೆ ಯೋಚನೆನೇ ಬರಲಿಲ್ಲ. ನೋಡೋಣ, ಯಾವಾಗಾದರೂ ಫ್ರೀ ಮಾಡಿಕೊಂಡು ಕರ್ಕೊಂಡು ಹೋಗ್ತೀನಿ ಎಂದಾಗ, ನಿಮ್ಮ ಪರ್ಮಿಷನ್ ಇದ್ದರೆ ಈಗಲೇ ನಿಮ್ಮ ಜೊತೆ ಬರಲಾ? ಮತ್ತೆ ಕೇಳಿದಳು ಆಕೆ. ಅವರೇನು ಈಗ ಪಾರ್ಟಿಗೆ ಹೋಗ್ತಿದ್ದಾರೆ ಅಂದ್ಕೊಂಡ್ರ ನೇಹಾ ಮೇಡಮ್? ಹೋಗ್ತಿರೋದು ಆಫೀಸ್ಗೆ. ನಿಮಗೆ ಎಲ್ಲಿಗೆ ಹೋಗಬೇಕು ಅಂತ ಹೇಳಿ, ನಾನೇ ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ಅವರಿಗೆ ಯಾಕೆ ತೊಂದರೆ ಎಂದು ಅಭಿಗೆ ಒಂದು ಬಾಕ್ಸ್ನಲ್ಲಿ ತಿಂಡಿ ಹಾಕಿ ಅವನ ಕೈಗೆ ಕೊಡುತ್ತಾ ನೇಹಾಳ ಮಾತಿಗೆ ಉತ್ತರಿಸಿದಳು ಅವನ ಸತ್ಯ. ನನ್ನ ಮೇಲಿನ ಕೋಪ ಈಗ ನೇಹಾ ಮೇಲೆ ತಿರುಗಿದೆ. ಹುಬ್ಬು ಹಾರಿಸುತ್ತಾ ಯೋಚಿಸತೊಡಗಿದ ಅಭಿ. ಸರಿ, ನಾನು ಆಫೀಸಿಗೆ ಹೋಗ್ತೀನಿ. ಆ ಆಫೀಸ್ ಏನು ನನಗೆ ಹೊಸದಲ್ವಲ್ಲ? ಸಾಹಿತ್ಯಾಳ ಮಾತಿಗೆ ಉತ್ತರಿಸಿದಳು ನೇಹಾ. ನೇಹಾ ಮೇಡಮ್, ನೀವು ಪೂರ್ತಿ ಹುಷಾರಾಗೋದು ನನ್ನ ಜವಾಬ್ದಾರಿ. ಅಲ್ಲಿವರೆಗೂ ಬೇರೆಯವರ ಜೊತೆ ಹೊರಗೆ ಹೋಗೋ ಹಾಗಿಲ್ಲ. ನಿಮಗೆ ಎಲ್ಲಿ ಹೋಗಬೇಕು ಅಂತ ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ. ಬೇರೆಯವರ ಮೇಲೆ ನನಗೆ ನಂಬಿಕೆ ಇಲ್ಲ. ಬಿರುಸಾಗಿತ್ತು ಸಾಹಿತ್ಯಾಳ ಮಾತುಗಳು. ಬಹುಶಃ ಅಭಿ ನೇಹಾಳ ಮಾತಿಗೆ ಸರಿ ಎನ್ನುತ್ತಿದ್ದನೇನೋ. ಆದರೆ ಮಧ್ಯೆ ಬಾಯಿ ಹಾಕಿದ್ದಳು ಸಾಹಿತ್ಯ. ನೇಹಾ ಒಳಗೊಳಗೆ ಸಾಹಿತ್ಯಾಳ ಮೇಲೆ ಕಿಡಿಕಾರುತ್ತಿದ್ದಳು. ಓಕೆ ನೇಹಾ, ನಿಮಗೆ ಏನಾದರೂ ಬೇಕಾದರೆ ಅವ್ರ ಹೆಲ್ಪ್ ತಗೊಳ್ಳಿ ಎಂದು ಹೇಳಿ ಹೊರಟು ಹೋದ ಅಭಿ. ನೇಹಾ ಮೇಡಮ್, ಒಂದು ಅರ್ಧ ಗಂಟೆ ರೆಡಿಯಾಗಿ ಬರ್ತೀನಿ, ಹೊರಗೆ ಹೋಗಿ ಬರೋಣ ಎಂದು ಸಾಹಿತ್ಯ ತನ್ನ ರೂಮಿಗೆ ನಡೆದಳು. ಛೇ, ಎಲ್ಲದಕ್ಕೂ ಈ ಪ್ರಾಣಿ ಅಡ್ಡ ಬರುತ್ತೆ ಎಂದು ಹಲ್ಲು ಕಚ್ಚಿ ತನ್ನ ರೂಮಿನ ಬಾಗಿಲನ್ನು ಧಡಾರನೆ ಹಾಕಿದಳು ನೇಹಾ. ಅರ್ಧ ಗಂಟೆ ಬಿಟ್ಟು ಬಂದ ಸಾಹಿತ್ಯ ನೇರವಾಗಿ ನೇಹಾಳ ರೂಮಿಗೆ ಬಂದು, ನೇಹಾ ಮೇಡಮ್ ಹೊರಡೋಣ, ಕಾರ್ ರೆಡಿ ಇದೆ, ಎಲ್ಲಿಗೆ ಹೋಗಬೇಕು ಅಂತ ಹೇಳಿ, ಹೋಗಿ ಬರೋಣ ಎಂದು ಹಾಕಿಕೊಂಡಿದ್ದ ಚೂಡಿದಾರದ ದುಪ್ಪಟ್ಟ ಸರಿ ಮಾಡುತ್ತಾ ಹೇಳಿದಳು. ಸಾಹಿತ್ಯಾಳನ್ನೊಮ್ಮೆ ಮೇಲಿಂದ ಕೆಳಗೆ ನೋಡಿದ ನೇಹಾ, ಸಾಹಿತ್ಯ, ನೀನಾಗಿ ನೀನೇ ನನ್ನ ಬಲೆಗೆ ಬಂದು ಬೀಳುತ್ತಿರುವಾಗ ನಾನೇಕೆ ತಡೀಲಿ ಹೇಳು ಎಂದು ಯೋಚಿಸುತ್ತಾ ವ್ಯಂಗ್ಯವಾಗಿ ನಕ್ಕು, ಸರಿ ಬಾ ಸಾಹಿತ್ಯ, ನಾನೊಂದು ತುಂಬ ಚೆನ್ನಾಗಿರೋ ಜಾಗ ಸೆಲೆಕ್ಟ್ ಮಾಡಿದ್ದೀನಿ, ನಿಂಗೂ ಇಷ್ಟ ಆಗುತ್ತೆ ಎಂದು ಉತ್ಸಾಹದಿಂದ ಕಾಲು ಕುಂಟುತ್ತಾ ಅವಳಿಗಿಂತ ಮುಂದೆ ನಡೆದಳು ಆಕೆ. ದಿಢೀರನೆ ಇಷ್ಟೊಂದು ಉತ್ಸಾಹ ಹೇಗೆ ಎನಿಸದೇ ಇರಲಿಲ್ಲ ಸಾಹಿತ್ಯಾಳಿಗೆ. ಆದರೂ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ನೇಹಾಳ ಹಿಂದೆ ನಡೆದಳು. ಮುಂದುವರೆಯುವುದು.